ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಸರ್ಕಾರ 1000 ದಿನಗಳನ್ನ ಇವತ್ತಿಗೆ ಪೂರೈಸಿರುವಂತದ್ದು. ಈಗಾಗಲೇ ನಮ್ಮ ರಾಜ್ಯದ ಜನರು ಕೂಡ ಸರ್ಕಾರದ ಬಹಳಷ್ಟು ಒಪಿನಿಯನ್ ಗಳನ್ನ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳು ಈಗಾಗಲೇ ಜನಸಾಮಾನ್ಯರಿಗೆ ಬಹಳಷ್ಟು ಉಪಯೋಗಕಾರಿಯಾಗಿರುವಂತದ್ದು. ಪ್ರಮುಖವಾಗಿ ಉಚಿತ ಬಸ್ ಯೋಜನೆ ಆಗಿರ್ಬೋದು, ಹಾಗೇನೆ ಗ್ಯಾರಂಟಿ ಯೋಜನೆಗಳ ಪೈಕಿ ಈಗಾಗಲೇ ವಿದ್ಯುತ್ ಆಗಿರ್ಬೋದು, ಅಕ್ಕಿ ಭಾಗ್ಯ ಆಗಿರ್ಬೋದು. ಸೊ ಈ ತರ ಪಂಚ ಗ್ಯಾರಂಟಿಗಳನ್ನ ಕೊಡುವಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಯಶಸ್ವಿಯಾಗಿದೆ. ಈಗಾಗಲೇ ಮನೆಗಳಲ್ಲಿ ಯಜಮಾಂತಿಯರು ಗೃಹಲಕ್ಷ್ಮಿ ಪಡೆದುಕೊಂಡು ಬಹಳಷ್ಟು ಸಂತೋಷವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ 1000 ದಿನ ಪೂರೈಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಹಾಗೇನೆ ಕ್ಯಾಬಿನೆಟ್ ನ ಸಚಿವರುಗಳು ಕೂಡ ಸರ್ಕಾರವನ್ನ ಇಲ್ಲಿವರೆಗೆ ಯಾವ ರೀತಿ ನಡೆಸ್ಕೊಂಡು ಬಂದಿದ್ದೀವಿ ಅದರ ಬಗ್ಗೆ ಬಹಳಷ್ಟು ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಜನಸಾಮಾನ್ಯರು ರಾಜ್ಯ ಸರ್ಕಾರ ಇಲ್ಲಿವರೆಗೆ ಜನರ ಸೇವೆಯನ್ನ ಮಾಡಿರೋದಕ್ಕೆ ತೃಪ್ತಿ ಇದೆಯಾ? ಅಂದ್ರೆ ಈಗಾಗಲೇ 1000 ದಿನಗಳನ್ನ ಪೂರೈಸಿದ್ದಾರೆ. ಈ 1000 ದಿನಗಳಲ್ಲಿ ಏನೆಲ್ಲ ನ್ಯೂನತೆಗಳಿತ್ತು, ಜನರ ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸಿದ್ದಾರಾ? ರಾಜ್ಯ ಸರ್ಕಾರ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಜನಸಾಮಾನ್ಯರು ಏನ್ ಹೇಳ್ತಾರೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಇವಾಗ ಬಿಜೆಪಿ ತಗೊಳ್ಳಿ, ಕಾಂಗ್ರೆಸ್ ತಗೊಳ್ಳಿ, ಎಲ್ಲರೂ ಅವರೇ ಬರ್ತಾರೆ ಹೇಳ್ತಾರೆ. ಸೊ ನಮಗೆ ಪಾಲಿಟಿಕ್ಸ್ ಹೆಂಗೇನೋ ನಾವು ದೂರ, ನಮಗೂ ಪಾಲಿಟಿಕ್ಸ್ಗೂ ಆಗ್ಬರಲ್ಲ. ಗೊತ್ತಿಲ್ಲ, ಎಲ್ಲ ಫ್ಯೂಚರಿಗೆ ಪ್ಲಾನ್ ಮಾಡಬೇಕಾಗುತ್ತೆ. ಇವಾಗ ಏನು ಮಾಡ್ತಾರೆ, ಎಲ್ಲ ಬರ್ತಾರೆ, ಅವ್ರ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತಾರೆ ಸರ್ಕಾರಕ್ಕೆ, ಅದನ್ನು ಮಾಡ್ತಾರೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಾವು ನಮ್ಮದು ಬರೀ ಆ ಥರ ಕವರೇಜಲ್ಲಿ ಇದ್ದಾರೆ. ಯಾರು ಈ ವಿಷನ್ ವೈಸ್ ಯೂತ್ ಓರಿಯೆಂಟೆಡ್ ಎಲ್ಲ ಬರಬೇಕು. ಇವಾಗ ಯಾರನ್ನೇ ತೊಗೊಂಡ್ರು, ನೀವು ಮಿನಿಸ್ಟರ್ ಯಾರನ್ನೇ ತೊಗೊಂಡ್ರು ಎಜುಕೇಟೆಡ್ ಆಗಿರಲ್ಲ, ಯಾವುದೋ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಪವರ್ ಆಗಿರುತ್ತೆ, ಮತ್ತು ಕ್ಯಾಸ್ಟ್ ಬರುತ್ತೆ, ಅದರಲ್ಲಿ ಜಾತಿ ಗ್ಯಾಚೆ ಅಂತ ಬರ್ತಾರೆ. ಹಂಗೆಲ್ಲ ನೋಡೋಕೆ ಹೋದರೆ ಇವಾಗ ಹೆಂಗಾಗ್ತಾಯಿದೆ ಅಂದರೆ ಯಾರು ಫ್ಯೂಚರ್ ಓರಿಯೆಂಟೆಡಲ್ಲಿ ಯಾರು ಡಿಸಿಷನ್ನೇ ತೊಗೋತಾ ಇಲ್ಲ. ಮುಂದೆ ಹೆಂಗಿರಬೇಕು, ಇನ್ನು 5 ವರ್ಷದಲ್ಲಿ 10 ವರ್ಷದಲ್ಲಿ ಹೆಂಗಿರಬೇಕು, ಸಿಟಿ ಹೆಂಗಾಗುತ್ತೆ, ಏನು ವಾಟರ್ ಪ್ರಾಬ್ಲಮ್ ಹೆಂಗಾಗುತ್ತೆ, ಇಷ್ಟೊಂದು ವೈಡಾಗಿ ಬೆಳೀತಾ ಇದೆ ಬೆಂಗಳೂರು, ಅದನ್ನ ಹೆಂಗೆ ಕವರ್ಡ್ ಮಾಡಬೇಕು. ಇವಾಗೆಲ್ಲ ಹೆಂಗಾಗುತ್ತೆ, ಇನ್ವೆಸ್ಟ್ಮೆಂಟ್ ಎಲ್ಲ ಬೇರೆ ಕಡೆ ಡೈವರ್ಟ್ ಆಗ್ತಾ ಇದೆ. ಅದಕ್ಕೆ ಮೇಲಾಗಿ ಬೇಸಿಕ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು ಯಾರೋ ಬೆಂಗಳೂರಿಗೆ ಕೊಡೋಕ್ಕಾಗ್ತಾಯಿಲ್ಲ. ಅದು ಈವನ್ ಗೌರ್ಮೆಂಟ್ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, ಯಾರೇ ಆಗಿದ್ರು. ಸೊ ನಮಗೆ ಅದು ಹೆಂಗೆ, ನೀವು ಎಷ್ಟೇ ಹೇಳಿ ನಾವು ಹಿಂಗೆ ಹೇಳ್ತೀವಿ, ಅವ್ರು ಹಿಂಗೆ ಕೇಳ್ತಾರೆ ಬಿಡ್ತಾರೆ. ಗೊತ್ತಿಲ್ಲ ಮೇಡಮ್ ಯಾವ್ದು. ಇವಾಗ ಹೆಂಗೆ ಅಂತ ಯಾವುದೋ ಒಂದು ಪ್ಲಾನ್ ಮಾಡಿರ್ತಾರೆ ಇವರು BJP ಅವರು, ಅದನ್ನು ಅವ್ರು ಇನ್ನೇನು ಇಂಪ್ಲಿಮೆಂಟೇಷನ್ ಮಾಡೋಣ ಅಂತ ಹೊರಟಿರ್ತಾರೆ. ಇವ್ರದ್ದು ಸರ್ಕಾರ ಬಿದ್ದೋಗುತ್ತೆ, ಇನ್ನೊಂದು ಸರ್ಕಾರ ಬರುತ್ತೆ. ಈಗ ಇವ್ರು ಇನ್ನೊಂದು ಹೇಳಿರ್ತಾರೆ, ಇವ್ರದ್ದು ಇವಾಗ ಇನ್ನೇನೋ ಒಂದು ಮಾಡೋಕೆ ಹೋಗಿರ್ತಾರೆ, ಇನ್ನೊಂದು ಅವ್ರದ್ದೇನೋ ಸರ್ಕಾರ ಬರುತ್ತೆ. ಎಲ್ಲ ಪ್ರಾಜೆಕ್ಟ್ಗಳು, ಹೊಸ ಯೋಜನೆಗಳು ಇಲ್ಲಿಗೆ ಎಲ್ಲ ಮಣ್ಣಾಗಿ ಹೋಗ್ತವೆ. ಎಲ್ಲ ಕೇಳೋರು ಹೆಂಗೆ, ಇವತ್ತು ಕೇಳ್ತೀವಿ, ನಾವು ನಾಳೆ ಕೇಳಲ್ಲ. ನಾವೂ ಹಂಗೆ ಇದ್ದೀವಿ. ಇವಾಗ ಅವ್ರ ಮೇಲೆ ಅವ್ರದ್ದು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ನಾವು ನೋಡ್ಕೊಂಡು ಹೋಗ್ತಾ ಇದೀವಿ. ಹಿಂಗೆ ಆಗ್ಬಿಟ್ಟಿದೆ ಎಲ್ಲ. 1000 ದಿನ ಪೂರೈಸಿರುವಂತದ್ದು. ಮುಂಬರುವಂತಹ ದಿನಗಳಲ್ಲಿ ಸರ್ಕಾರ ಸಿಟಿಗೆ ಏನೆಲ್ಲ ಚೇಂಜಸ್ ಮಾಡಬೇಕು, ಯಾಕಂದ್ರೆ ಈಗಾಗಲೇ ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಜನಸಾಮಾನ್ಯರಿಗೆ ಇದು ತೃಪ್ತಿ ಇದೆಯಾ? ಏನೆಲ್ಲ ನಮ್ಮ ಸಿಟಿಯಲ್ಲಿ ಚೇಂಜ್ ಆಗಬೇಕು? ಯಾಕಂದ್ರೆ ಮಳೆ ಬಂದಾಗ ನೀರು ನಿಲ್ಲೋ ಸಮಸ್ಯೆ ಇನ್ನೂ ಮುಗ್ದಿಲ್ಲ, ರಸ್ತೆ ಕಾಮಗಾರಿಗಳ ಅರ್ಧಂಬರ್ಧ ಇದೆ. ಆಸ್ ಎ ಯೂತ್ ಆಗಿ ಏನು ಹೇಳ್ತೀರಾ ಸರ್ಕಾರಕ್ಕೆ? ಬೇಸಿಕ್ ಆಗಿ ಏನಾದರೂ ಒಂದು ಪ್ರಾಜೆಕ್ಟ್ ತಗೊಂಡ್ರೆ ಅದಕ್ಕೊಂದು ಟೈಮ್ ಲೈನ್ ಅಂತ ಹೇಳಬೇಕು. ಆ ಟೈಮ್ ಲೈನ್ ಒಳಗಡೆ ಮುಗಿಸ್ಬೇಕು, ಆವಾಗಲೇ ಜನಕ್ಕೂ ಉಪಯೋಗ ಆಗುತ್ತೆ. ಒಂದು ಪ್ರಾಜೆಕ್ಟ್ ತಗೊತಾರೆ, ಫಾರ್ ಎಕ್ಸಾಂಪಲ್ ನಮ್ಮನೆ ಹತ್ರನೇ ರೋಡ್ ಹಾಕ್ತಿದ್ದಾರೆ, ಹೋಗೋಕ್ಕೆ ಬರೋಕ್ಕೆ ತುಂಬ ತೊಂದರೆ ಆಗುತ್ತೆ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದರೆ ಫುಲ್ ಧೂಳು, ಅದರಿಂದ ಹುಷಾರು ತಪ್ತೀರಿ, ಮತ್ತು ಡಾಕ್ಟರ್ ಹತ್ರ ಹೋಗಬೇಕು. ಮತ್ತು ನಾವು ದಿನಾಗಲೂ ಕೆಲಸ ಮಾಡ್ತಾ ಇರ್ತೀರಿ, ಸೊ ಆಫೀಸಲ್ಲೂ ಲೀವ್ ಕೇಳೋಕ್ಕೆ ತೊಂದರೆ ಆಗುತ್ತೆ. ಸೊ ಏನಾದರೂ ಒಂದು ತೊಗೊಂಡ್ರೆ ಅದನ್ನು ಕಂಪ್ಲೀಟ್ ಮಾಡಬೇಕು ಆದಷ್ಟು ಬೇಗ. ಯಾಕಂದರೆ ಇದೆಲ್ಲ ನಾವು ಏನು ಟ್ಯಾಕ್ಸ್ ಕಟ್ತೀರಿ ಅದರಿಂದನೇ ಅಲ್ವಾ ಆಗ್ತಿರೋದು. ಸೊ ಜನಸಾಮಾನ್ಯರಿಗೆ ಫಸ್ಟು ಏನು ಉಪಯೋಗ ಆಗುತ್ತೆ, ಬೇಸಿಕ್ ನೆಸೆಸಿಟಿ ಕೊಟ್ಟರೆ ಎಲ್ಲರೂ ಚೆನ್ನಾಗಿರ್ತಾರೆ, ಆಮೇಲೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಈಗ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ನಿಜವಾಗ್ಲೂ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಆಗ್ತಾ ಇದೆಯಾ? ಯಾಕಂದ್ರೆ ರಾಜ್ಯ ಸರ್ಕಾರದ ಕನಸು ಬ್ರ್ಯಾಂಡ್ ಬೆಂಗಳೂರು ಮಾಡುವಂಥದ್ದು. ಆಸ್ ಎ ಯೂತ್ ಆಗಿ ನಿಮಗೆ ಬ್ರ್ಯಾಂಡ್ ಬೆಂಗಳೂರು ಥರ ಅನಿಸ್ತಾ ಇದೆಯಾ? ಮ್ಯಾಮ್ ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಾನು 50-50% ಅಂತ ಹೇಳ್ಬೋದು. ಯಾಕಂದರೆ ಎಷ್ಟು ಪಾಸಿಟಿವ್ ಇದೆ ಅಷ್ಟು ನೆಗೆಟಿವ್ ಕೂಡ ಇದೆ. 1000 ದಿನಗಳನ್ನು ಪೂರೈಸಿರುವಂಥದ್ದು. ಆಸ್ ಎ ಯೂತ್ ಆಗಿ ಏನು ಹೇಳ್ತೀರಾ, ತೃಪ್ತಿ ಇದೆಯಾ? ಆಸ್ ಎ ಯೂತ್ ಆ್ಯಕ್ಚುಲಿ ತೃಪ್ತಿ ಇದೆ. ದೇ ಕಂಪ್ಲೀಟೆಡ್ ವೆರಿ ಸಕ್ಸಸ್ಫುಲಿ. ಇನ್ನು ಮುಂದಕ್ಕೆ ಚೆನ್ನಾಗಿ ಮಾಡ್ಬೋದು ಅವರು, ಇನ್ನು ಟೈಮಿಂಗ್ ಇದೆಲ್ಲ ಅವ್ರಿಗೆ. ಆಲ್ಮೋಸ್ಟ್ ಅವರು ಕೆಲವಿದನ್ನು ಪೂರೈಸಿಲ್ಲ, ಬಟ್ ಬಾಕಿ ಎಲ್ಲ ಎವ್ರಿಥಿಂಗ್ ಇಸ್ ಫೈನ್, ನೋ ಪ್ರಾಬ್ಲಮ್. ಸಿಟಿಯನ್ನು ತೆಗೆದುಕೊಳ್ಳೋದಾದರೆ ಸಿಟಿ ಇನ್ನೂ ಕೂಡ ಎಷ್ಟು ಡೆವಲಪ್ಮೆಂಟ್ ಆಗಬೇಕು? ಬ್ಯಾಂಗ್ಳೂರು ಸಿಟಿ ಇನ್ನೂ ಡೆವಲಪ್ ಇದೆ. ಆ್ಯಕ್ಚುಲಿ ಇಟ್ಸ್ ಅ ಲಾಂಗ್ ಪ್ರೊಸೆಸ್, ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಇಟ್ ವಿಲ್ ನಾಟ್ ಒನ್ ಡೇ ಇದರಲ್ಲಿ ಮಿರಾಕಲ್ ಅಂತೂ ಆಗಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ಬೇಗದಲ್ಲಿ ಆಗುತ್ತೆ. ಈಗ ಸರ್ಕಾರ ಸರ್ ಈಗ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ, ಅದಕ್ಕೆ ಹಣವನ್ನು ಕ್ರೋಢೀಕರಿಸೋದು ಬಹಳಷ್ಟು ಕಷ್ಟಕರ.
ಮುಂಬರುವಂತಹ ದಿನಗಳ 6ನೇ ಗ್ಯಾರಂಟಿ ಯೋಜನೆ ಕೂಡ ಜಾರಿ ತರೋದಕ್ಕೆ ಇವತ್ತು ಪ್ಲಾನ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಸರಿದೂಗಿಸ್ಕೊಂಡು ಹೋಗ್ಬೋದು ಸರ್? ಆ್ಯಕ್ಚುಲಿ ಒಂದು ಮೇನ್ ಥಿಂಗ್ ಮ್ಯಾಮ್, ಈಗ ಸ್ವಲ್ಪ ಟ್ಯಾಕ್ಸ್ ಕಮ್ಮಿ ಮಾಡಬೇಕು. ಆ್ಯಕ್ಚುಲಿ ಟ್ಯಾಕ್ಸ್ ತುಂಬ ಇಂಪ್ಲಿಮೆಂಟ್ ಆಗ್ತಾಯಿದೆ ಫಾರ್ ದಿ ಕಾಮನ್ ಮ್ಯಾನ್. ಈಗ ಮಿಡ್ಲ್ ಕ್ಲಾಸ್ ಪೀಪಲ್ ಗಾಟ್ ಎಫೆಕ್ಟೆಡ್ ಲಾಟ್ ಆ್ಯಕ್ಚುಲಿ. ಬಾಕಿ ನೋಡಿದ್ರೆ ಇನ್ನೂ ಕೆಲವೆಲ್ಲ ಪೂರೈಸಿಲ್ಲ ಅವರು, ಕೆಲವೆಲ್ಲ ಕರೆಕ್ಟಾಗಿ ಇದು ಮಾಡ್ತಾ ಇದ್ದಾರೆ. ಬಟ್ ಎವ್ರಿಥಿಂಗ್ ಇಸ್ ಓಕೆ ಬಿಕಾಸ್ ಇಟ್ ಇಸ್ ನಾಟ್ ಸೊ ಈಸಿ ಟು ಫುಲ್ಫಿಲ್ ಆಲ್ ದ ನೀಡ್ಸ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಸಿದ್ದರಾಮಯ್ಯ ಬಗ್ಗೆ ಏನು ಹೇಳ್ತೀರಾ? 17ನೇ ಬಜೆಟ್ ಅನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಂದ್ರೆ ಒಂದು ಎಲ್ಲರಿಗೂ ಕೂಡ ಹೆಮ್ಮೆಯ ನಾಯಕ ಮ್ಯಾಮ್. ನಮಗೆ ಅವ್ರ ಮೇಲೆ ತುಂಬ ಗೌರವ. ಏನಕ್ಕೆ ಅವ್ರು ನಮ್ಮೂರವರೇ, ಮೈಸೂರವರೇ ಒಂದು ಕಾರಣ. ಸೊ ಚಿಕ್ಕವನಿಂದ ನೋಡಿದ್ದೀನಿ ಅವ್ರನ್ನ. ಸೊ ಈಸ್ ಡೂಯಿಂಗ್ ಅ ಗುಡ್ ಜಾಬ್. ಅವ್ರ ಬಗ್ಗೆ ಏನು ಹೇಳಕ್ಕೂ ಅಂದರೆ ತುಂಬ ಚೆನ್ನಾಗಿದೆ. ನಾವು ಸೇಫ್ಟಿಯಾಗಿದ್ದೀವಿ. ಲೇಡೀಸ್ ಆಗಿ ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಾವು ದುಡಿಬೋದು. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ? 6 months. ಓಕೆ, 6 months ಇಂದ ಏನು ಲೋನ್ ತಗೊಂಡ್ರಾ? ಲೋನ್ ಸರ್ಕಾರದಿಂದ ಏನಾದರೂ ಸಿಗ್ತಾ ನಿಮಗೆ? ಇದು 25,000 ಸಬ್ಸಿಡಿ ಅಷ್ಟೇ ಸಿಕ್ಕಿರೋದು. ಓಕೆ, ಅದಕ್ಕೆ ಅದರಲ್ಲೇನೆ ನಾವು ಲೋನ್ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಸಿದ್ದರಾಮಯ್ಯ ಸರ್ಕಾರವನ್ನ ಏನ್ ಹೇಳ್ತೀರಾ? ಯಾರು ಸಪೋರ್ಟ್ ಮಾಡ್ತಾರೆ ನಿಮಗೆ ಸಚಿವರು? ಇನ್ನೂವರೆಗೂ ನಮ್ಗೆ ಗೊತ್ತಿಲ್ಲ ನಮ್ಮದು. ನಾವೇನು ಹೇಳಿಲ್ಲ ಅದು. ನಾವು ಹೋಗಿ ಏನೋ ಅವ್ರ ಹತ್ರ ಏನು ಆ ಥರ ಕೇಳಿಲ್ಲ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಏನ್ ಅನ್ಸುತ್ತೆ? ಬೆಸ್ಟ್ ಮ್ಯಾಮ್. ಫಸ್ಟಿಂದ ನಾವು ಕಾಂಗ್ರೆಸ್ ಸೈಡ್ ಬೆಸ್ಟ್. ರೋಡ್ಗಳು ಆಲ್ಮೋಸ್ಟ್ ಇವತ್ತು ರಿಪೇರಿ ಮಾಡ್ತಾರೆ, ನಾಳೆ ಅಷ್ಟಲ್ಲಿ ಮತ್ತೆ ಎಲ್ಲ ಎತ್ಕೊಂಡು ಬಂದಿರುತ್ತೆ. ಅಲ್ಲೆಲ್ಲ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ. ಆಕ್ಸಿಡೆಂಟ್ ಆಗಕ್ಕೆ ಮೇನ್ ರೀಸನ್ನೇ ಸದ್ಯಕ್ಕೆ ರೋಡ್ಗಳು ಮತ್ತೆ ಗುಂಡಿಗಳು ಅಂತೀವಿ. ಮತ್ತೆ ಮಳೆ ಬಂದಂತೂ ಕೇಳಂಗೆ ಇಲ್ಲ, ರೋಡಲ್ಲಿ ನಡ್ಕೊಂಡು ಹೋಗಕ್ಕೂ ಆಗಲ್ಲ. ಫುಲ್ ಎಲ್ಲ ಗುಂಡಿ ಚರಣ್ ಅಂದ್ರೆ ಮಳೆ ನೀರು ಎಲ್ಲ ಫುಲ್ ತುಂಬ್ಕೊಂಡಿರುತ್ತೆ. ರೋಡ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ? ಅದೇ ಬರೀ ಗೌರ್ಮೆಂಟ್ ಅದೇ ಬಸ್ ಫೆಸಿಲಿಟೀಸು ಅದು ಇದು ಕೊಡೋದಲ್ಲ, ಮೇನ್ ಆಗಿ ರೋಡ್ ನ ಮಾಡಿಸ್ಬೇಕು. ಯಾಕಂದ್ರೆ ಬಸ್ ಚಾರ್ಜ್ ಜಾಸ್ತಿ ಆಗಿದೆ. ಇವಾಗ ಫ್ರೀ ಟಿಕೆಟ್ ಮುಗಿದ ತಕ್ಷಣ ಬಸ್ ಚಾರ್ಜ್ ಅಂತೂ ಜಾಸ್ತಿ ಆಗಿದೆ. ಅದೆಲ್ಲ ಕಲೆಕ್ಟ್ ಮಾಡೋ ದುಡ್ಡಲ್ಲಿ ಅವ್ರು ಖಂಡಿತ ರೋಡ್ ಎಲ್ಲ ಸರಿ ಮಾಡಿಸ್ಬೇಕು. ಸದ್ಯಕ್ಕೆ ಮೆಟ್ರೋ ಫೆಸಿಲಿಟೀಸ್ ಎಲ್ಲ ಪರವಾಗಿಲ್ಲ, ಆದ್ರೆ ಮೇನ್ ರೋಡ್ ಸದ್ಯಕ್ಕೆ ಸರಿ ಮಾಡಿಸ್ಬೇಕು. ಇವರ ವಾಲ್ಮೀಕಿ ನಿಗಮದ ಹಗರಣ, ಮೂಡ ಹಗರಣ, ಅಬಕಾರಿ ಹಗರಣ, ಹುಬ್ಬಳ್ಳಿಯ ಮಹಿಳೆಯ ವಿವಸ್ತ್ರ ಪ್ರಕರಣ, ಮೈಸೂರಿನ ಮಾದಕ ಜಾಲದ ಪ್ರಕರಣ ಇಡೀ ಕನ್ನಡ ನಾಡಿಗೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವರಿಗೆ ನಾಚಿಕೆ ಆಗಬೇಕು. ಹಾವೇರಿಯಲ್ಲಿ ಸರ್ಕಾರಿಯ ಹಣದಲ್ಲಿ ಇವರೇನು ಕಾಂಗ್ರೆಸ್ನ ಆಚರಣೆಯನ್ನು ಮಾಡ್ತಾ ಇದ್ದಾರೆ, ಕನ್ನಡ ನಾಡಿನ ಜನತೆಯ ಕ್ಷಮೆ ಕೋರಿ ನಿಮಗೆ ಕೊಟ್ಟ ವೇದನೆಗಾಗಿ ಕ್ಷಮಿಸಿ ಅಂಥೇಳಿ ಅಧಿಕಾರವನ್ನು ತ್ಯಾಗ ಮಾಡಬೇಕು ಅಂಥೇಳಿ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಆಗ್ರಹಿಸ್ತಾ ಇದ್ದೇನೆ. DK ಶಿವಕುಮಾರ್, ಸಿದ್ದರಾಮಯ್ಯರವರ ಕುರ್ಚಿ ಕದನ ದೇಶದಲ್ಲಿ ಜನ ವ್ಯಂಗ್ಯವಾಗಿ ಕರ್ನಾಟಕದ ಕಡೆಗೆ ನೋಡೋ ಹಾಗೆ ಮಾಡಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಅನೇಕ ಜನಪರ ಕಾಳಜಿಯಂಥ ಕಾರ್ಯಕ್ರಮ ಹಮ್ಮಿಕೊಂಡು ಗ್ಯಾರಂಟಿ ಯೋಜನೆಗಳು ಹಮ್ಮಿಕೊಂಡು ಸರ್ಕಾರ ಈ ಸಲ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆದಂತಹ ಶಕ್ತಿ ಯೋಜನೆಗಳು ಹಾಗೂ ಭಾಗ್ಯಲಕ್ಷ್ಮಿ ಯೋಜನೆಗಳನ್ನು ಕೊಟ್ಟಿರೋಂಥ ಕರ್ನಾಟಕ ರಾಜ್ಯ ಸರ್ಕಾರ ಸಾರಪೂರಿಸಿದೆ. ಈ ಒಂದು ನಿಟ್ಟಿನಲ್ಲಿ ಅದರ ಜೊತೆಯಾಗಿ ಇವರು ಅಭಿವೃದ್ಧಿ ಪಥದಲ್ಲಿ ಗಮನ ಕೊಟ್ಟು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಸಹ ಮಾಡಬೇಕು. ಬರೀ ಇವರ ಅಧಿಕಾರ ಕುರ್ಚಿಯ ಕಿತ್ತಾಟದಲ್ಲಿ ಈಗಲಾದರೂ ಕಾಲ ಮಿಂಚಿಲ್ಲ. ಇನ್ನು ಉಳಿದಿರೋಂಥ ಒಂದು 2 ವರ್ಷದಲ್ಲಿ ಅವರು ಅಭಿವೃದ್ಧಿ ಕಡೆ ಚೆನ್ನಾಗಿ ಗಮನ ಹರಿಸಿ ಕರ್ನಾಟಕ ರಾಜ್ಯ ಜನತೆಗೆ ಒಳ್ಳೆಯ ಒಂದು ಅಭಿವೃದ್ಧಿ ನೆನೆಸುವಂಥ ಒಂದು ಕೆಲಸಗಳು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಬರೋದು ಯಾವುದೇ ಒಂದು ಇದಿಲ್ಲ. ಹಲವು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ಯುವ ಸಮುದಾಯದವರಿಗೆ ಏನೊಂದು ಯುವ ನಿಧಿ ಗ್ಯಾರಂಟಿ ಕೊಟ್ಟಿದ್ದರು. ಈ ಗ್ಯಾರಂಟಿಯನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಆದರೆ ಕರ್ನಾಟಕ ಸರ್ಕಾರ ಕಳೆದ 1000 ದಿನಗಳಲ್ಲಿ ಏನೊಂದು ಯುವಕರಿಗೆ ಉದ್ಯೋಗದ ಭರವಸೆ ನೀಡಿದ್ರು, ಅದು ಸಂಪೂರ್ಣ ಉದ್ಯೋಗ ನೀಡೋದರಲ್ಲಿ ವಿಫಲಾಗಿದ್ದಾರೆ. ಸರ್ಕಾರದಲ್ಲಿ 2,85,000 ಹುದ್ದೆಗಳು ಖಾಲಿ ಅದಾವು. ಈ ಹುದ್ದೆಗಳ ನೇಮಕಾತಿ ಬಗ್ಗೆ ಇಲ್ಲಿ ತನಕ ಯಾರೂ ಕೂಡ ಧ್ವನಿ ಎತ್ತಾ ಇಲ್ಲ. ಇನ್ನೊಂದು ಕಡೆ ಸ್ವತಃ ಮುಖ್ಯಮಂತ್ರಿಯವರೇ ಸುವರ್ಣಸೌಧ ಅಧಿವೇಶನದಲ್ಲಿ 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ ಅಂತ ಹೇಳಿದರು. ಆಗಲೇ 24,000 ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ದೊರೆತಿತ್ತು. ಇಲ್ಲಿ ತನಕನೂ ಕೂಡ ಯಾವುದೇ ನೋಟಿಫಿಕೇಷನ್ ಮಾಡಿಲ್ಲ. ಇವತ್ತು ಶಕ್ತಿ ಯೋಜನೆ, ಫ್ರೀ ಬಸ್ ಆಗಿರ್ಬೋದು ಮತ್ತು ಏನು ಫ್ರೀ ವಿದ್ಯುತ್ತನ್ನು ನಮ್ಮ ಸರ್ಕಾರ ಇವತ್ತು ಭದ್ರದಿಂದ ನೀಡ್ತಾ ಇದೆ. ಅದರ ಜೊತೆಗೆ ಏನು ಅಭಿವೃದ್ಧಿ ಕಾರ್ಯಗಳು, ರೋಡ್ ಆಗಿರ್ಬೋದು ಇತ್ಯಾದಿ ಬ್ರಿಡ್ಜ್ಗಳು, ಡ್ಯಾಮ್ಗಳು ಎಲ್ಲವನ್ನು ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವ ಒಳಗೆ ಸರ್ಕಾರವನ್ನು ಮುಂದೆ ಸಾಗುತ್ತದೆ. ಇದು 5 ವರ್ಷ ಸುಭದ್ರವಾದ ಸರ್ಕಾರ ಇದೆ. ನಮ್ಮ ನಾಯಕರಾದ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಹಾಗೂ ಹಿರಿಯ ನಾಯಕರಾದ ಶ್ರೀ
ಎಚ್ ಕೆ ಪಾಟೀಲ್ ಸಾಹೇಬ್ರ ನೇತೃತ್ವದೊಳಗೆ ಈ ಸರ್ಕಾರ ಸುಭದ್ರವಾಗಿದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ದಿನ ನಮ್ಮ ಸರ್ಕಾರ ಬಂದ ಮೇಲೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಒಂದು ಏನು ಕೆಳಮಟ್ಟದ ಜನರು ಬಡವರ ರೇಖೆಗಿಂತ ಮೇಲ್ದರ್ಜೆಗೆ ಏರಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದೇ ರೀತಿ ಎಲ್ಲ ಪಂಚ ಗ್ಯಾರಂಟಿ ಕೂಡ ಸಮರ್ಪಕವಾಗಿ ಇವತ್ತಿನ ದಿನ ಯಾರಿಗೆ ಅನುದಾನವನ್ನು ಕೊಡಬೇಕು ಎಲ್ಲ ರೀತಿಯಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಟ್ಟು ಇವತ್ತಿನ ದಿನ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬಂದಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ರೀತಿ ಗೊಂದಲ ಇರಲಾದೆ ಅಭಿವೃದ್ಧಿ ಕಾರ್ಯಕ್ಕೂ ಕೂಡ ಈ ಸರ್ಕಾರ ಸಾಕಷ್ಟು ಹಣವನ್ನು ಕೊಟ್ಟಿದೆ. ಅದೇ ರೀತಿ ನೀವು ಮೊನ್ನೆ ಹುಬ್ಬಳ್ಳಿಯಲ್ಲಿ ನೋಡ್ತಾ ಇರ್ಬೋದು 42,000 ಒಂದು ನಮ್ಮ ಕೊಳಚೆ ಅಭಿವೃದ್ಧಿ ನಿಗಮದ ವತಿಯಿಂದ ಇವತ್ತಿನ 42,000 ಹಕ್ಕು ಪತ್ರವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಅಂತ ಮಾಡಿದ್ದೀವಿ. ಅದೇ ರೀತಿ ಇವತ್ತಿನ ದಿನ ನಮ್ಮ ರಾಜ್ಯದ ಅಭಿವೃದ್ಧಿ ಕೂಡ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲ ಕ್ಯಾಬಿನೆಟ್ ದರ್ಜೆ ಸಚಿವರು ಕೂಡ ಅಭಿವೃದ್ಧಿ ಕೂಡ ಇವತ್ತಿನ ದಿನ ನಮ್ಮ ಎಲ್ಲ ಶಾಸಕರು 50 ಕೋಟಿ ರೂಪಾಯಿ ಅನುದಾನಗಳನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸರ್, ನಮಗಿದ್ದು 2,000 ರೂಪಾಯಿ ಕೊಡೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗೈತಿ. ಆದರೆ ಇದು 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡೋದ್ರ ಬದಲು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಮತ್ತು ಹೆಲ್ತ್ ಬಗ್ಗೆ ಇದ್ರ ಬಗ್ಗೆ ಏನಾರ ಕಾನ್ಸಂಟ್ರೇಷನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಮಗೆ 2,000 ಕೊಡೋದಕ್ಕಿಂತನೂ ಮಕ್ಕಳು ಎಜುಕೇಷನಿಗೆ ಕೊಟ್ಟಿದ್ರೆ ನಾಳೆ ಅವರು ಕಲಿತು ಅವರೆಲ್ಲ ಚಲೋ ಆಗಿ ಒಂದು ಚಲೋ ಸ್ಥಾನಕ್ಕೆ ಬಂದರು ಅಂತಂದ್ರೆ ಅದರಿಂದ ನಮಗೆಲ್ಲರಿಗೂ ಅನುಕೂಲ ಆಕಿತ್ತು. ಬರೀ ಹೆಣ್ಮಕ್ಳಿಗೆ 2,000 ಕೊಡೋದಲ್ಲ, ಇಡೀ ಒಂದು ಫ್ಯಾಮ್ಲಿನ ಅವ್ರದ್ದು ತುಗಿಸ್ಕೊಂಡು ಹೋಗೋಂಥ ಕೆಪಾಸಿಟಿ ಅವ್ರಿಗೆ ಬರ್ತಿತ್ತು. ಅದಕ್ಕಿಂತ ಮುಂದೆ ಇಂಥದ್ರ ಬದಲು ಎಜುಕೇಷನ್ ಬಗ್ಗೆ ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿದ್ರೆ ಅನುಕೂಲ ಆಗ್ತೈತೆ ಅಂತ ಹೇಳ್ತೀವಿ. ಇಲ್ಲಿ ಅಧಿಕಾರಿಗಳು ನಮ್ಮ ರೋಡ್ಗಳ್ನ ಅದನ್ನು ಒಂದು ಸ್ವಲ್ಪ ನೀಟಾಗಿ ಮಾಡಿಕೊಟ್ರೆ ಅನುಕೂಲ ಆಕತಿ. ಎಷ್ಟೋ ಮಕ್ಕಳು ಆಟೋದಾಗ ಹೋಗ್ಬೇಕಂದ್ರೆ ನಾವು ತಂದೆ ತಾಯಿ ಕಳಿಸ್ಬೇಕಂತಂದ್ರೆ ಮಕ್ಕಳು ಸ್ಕೂಲ್ಗೆ ಹೋಗಿ ವಾಪಸ್ ಮನೆಗೆ ಬರೋವರೆಗೂ ನಮ್ಗೆ ಜೀವದೊಳಗೆ ಜೀವ ಇರೋದಿಲ್ಲ. ಎಲ್ಲ ಆಟೋ ಏನಾಗುತ್ತೋ, ಬಸ್ ಏನಾಗುತ್ತೋ, ದಿನ ಬೆಳಕಂದ್ರೆ ನ್ಯೂಸ್ ಒಳಗೆ ಬರೀ ಸ್ಕೂಲ್ ಬಸ್ ಆಕ್ಸಿಡೆಂಟ್ದಾಗ ಕೇಳ್ತೀವಿ ನಾವು. ಅದಕ್ಕೆ ಬರೀ ಮಕ್ಕಳಂತಲ್ಲ, ಇವಾಗ ನಮ್ಮ ಯಜಮಾನ್ರಿರಲಿ, ನಮ್ಮ ಅಪ್ಪ ಅಮ್ಮ ಇರಲಿ, ಅಣ್ಣ ತಮ್ಮ ಯಾರೋ ಹೊರಗೆ ಹೋದವರು ನೀಟಾಗಿ ಮನೆಗೆ ಬರ್ತಾರೆ ಅನ್ನೋ ಧೈರ್ಯ ನಮ್ಗೆ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ನಮ್ಮ ಗದಗ ಜಿಲ್ಲೆ ಒಳಗೆ ರೋಡ್ ಬಗ್ಗೆ ಒಂದು ಸ್ವಲ್ಪ ಲಕ್ಷ್ಯ ತೊಗೊಂಡ್ರೆ ಭಾಳ ಅನುಕೂಲ ಆಗ್ತೈತೆ ನಮ್ಗೆ. ನಮಗೆ ಇವರು ಹಣ ಕೊಡೋದ್ರಿಂದ 2,000 ರೂಪಾಯಿ ತಿಂಗಳ ಕೊಡೋದ್ರಿಂದ ನಮಗೆ ಭಾಳ ಅನುಕೂಲ ಆಗೈತೆ ರೀ. ನಮ್ಮ ಗುಳಿಗೆಗೆ ಔಷಧಕ್ಕೆ ಗಂಡ್ಮಕ್ಳು ಕೇಳ್ದಂಗೆ ನಾವು ಎಲ್ಲಾದರೂ ಹೋಗ್ತೀವಿ ಬರ್ತೀವಿ, ಭಾಳ ನಮಗೆ ಅನುಕೂಲ ಆಗೈತ್ರಿಪ್ಪ. ಮತ್ತು ಹಿಂಗೆ ನಮಗಿನ್ನೂ ಕೊಟ್ಕೊಂತಾನೆ ಹೋದ್ರೆ ನಮಗಿನ್ನೂ ಭಾಳ ಸಹಾಯ ಆಕತಿ. ಅವರಿಗೆ ಅಭಿನಂದನೆ ಹೇಳ್ತೇವೆ ರೀ ನಾವು. ಮೊದ್ಲಿನ ಗೌರ್ಮೆಂಟ್ ಏನು ಕೊಟ್ಟಿಲ್ಲ ರೀ, ಮತ್ತು ಇವರಿಂದ ನಾವೆಲ್ಲ ಕಾಣಕತ್ತೇವೆ ರೀ. ನಾವು ಗಂಡ್ಮಕ್ಳಿಂದ ಎಲ್ಲ ಸಹಾಯ ತೊಗೊಳಂಗಿಲ್ಲ ರೀ. ಇದ್ದದ್ದು ದುಡ್ಡು ತಗೊಂಡು ಹೋಗ್ತೇವೆ ರೀ, ಬರ್ತೀವಿ. ಆಮೇಲೆ ಬಸ್ ಚಾರ್ಜ್ ಫ್ರೀ ಐತ್ರಿ. ಎಲ್ಲಿ ಬೇಕಲ್ಲಿ ದೇವಸ್ಥಾನಗಳು ಎಲ್ಲ ನೋಡಿದೇವೆ ರೀ. ಅವರಿಂದ ಅನುಕೂಲ ಆಗೈತೆ ರೀ ನಮಗೆ. ಸಾಧನೆ ಅಂತ 100ಕ್ಕೆ ನಾನು 20% ನಮ್ದು ಅಸೋಸಿಯೇಷನ್ ಕಡೆಯಿಂದ ಹೇಳಬೇಕಂದ್ರೆ 20% ಅಷ್ಟೇ ಇದು ಮಾಡ್ಬೋದು. ಈಗ ಅದಕ್ಕೆ ಕಾರಣಗಳು ಅಂದರೆ, ನಾವು ಯಾವುದೇ ಒಂದು ಸರ್ಕಾರದ ಆಫೀಸ್ಗಳಿಗೆ ಹೋದರೆ ಲಂಚ ತಾಂಡವಾಡ್ತಾ ಇದೆ. ಉದಾಹರಣೆ ಹೇಳ್ತೀನಿ, ಒಂದು ಲೈಸೆನ್ಸಿಗೆ ಆಗಬೇಕಾಗಿರೋದು 5,000 to 10,000 ಯಾವುದೇ ಒಂದು ಇದ್ದಿದ್ರು, ಆದರೆ ಅಲ್ಲಿ ತಗೊಳ್ಳೋದು 35,000 to 50,000 ಅವ್ರು ಡಿಮ್ಯಾಂಡ್ ಮಾಡ್ತಾರೆ. ಇದೇ ಥರ ಹಲವಾರು ಗೌರ್ಮೆಂಟ್ ಆಫೀಸಲ್ಲಿ ಸಾರ್ವಜನಿಕರಾಗಲಿ ಒಂದು ಮಧ್ಯಮ ವರ್ಗದವರು ಜೀವನ ಮಾಡೋಕ್ಕಾಗಲ್ಲ, ಆ ಥರ ಇದಾಗ್ಬಿಟ್ಟಿದೆ. ಆಮೇಲೆ ರಸ್ತೆ ಗುಂಡಿಗಳು ಎಲ್ಲಿ ನೋಡಿದ್ರು ಗುಂಡಿಗಳು ಬಿದ್ದಿದ್ದಾವೆ. ಆಮೇಲೆ ನಾವು ಅಸೋಸಿಯೇಷನ್ ಕಡೆಯಿಂದಲೇ ಎಷ್ಟೋ ಒಂದು ಕಂಪ್ಲೇಂಟ್ ಕೊಟ್ಟರು ಅದನ್ನ ಚೆನ್ನಾಗಿ ಬಂದು ಮಾಡೋದಿಲ್ಲ. ಈ ಥರ ಎಲ್ಲ ತೊಂದರೆಗಳಿರ್ಬೇಕಾದ್ರೆ ಸಾಧನೆ ಬಗ್ಗೆ ನಾವು ಹೆಂಗೆ ಅಂತ ಹೇಳೋದು? ಈಗ ಇನ್ನೂ 2 ವರ್ಷ ಇದೆ, ಆದರೆ ಆ 2 ವರ್ಷದಲ್ಲಿ ನೀವೇನಾದ್ರು ಚೆನ್ನಾಗಿ ಇದು ಮಾಡಿದರೆ ಒಳ್ಳೆ ಆಡಳಿತ ನೀವು ಕೊಟ್ಟೆ ಅಂತ ಹೇಳಿ ನಾವು ಇದು ಮಾಡ್ಬೋದು. ಬಟ್ ಈಗಿನ ಇದ್ರದ್ದು ನಮ್ಗೆ ಯಾವುದೇ ರೀತಿಯಿಂದ ತೃಪ್ತಿ ಇಲ್ಲ. ನಮ್ಮ ಅಸೋಸಿಯೇಷನ್ ಆಲ್ಮೋಸ್ಟ್ 600 ಜನ ಇದ್ದೀವಿ. ಎಲ್ಲರ ಅಭಿಪ್ರಾಯನೂ ಇದೇನೆ. ಕಾಂಗ್ರೆಸ್ ಸರ್ಕಾರ ಬಡವರಿಗಾಗಿ ಉಚಿತ ಯೋಜನೆಗಳನ್ನು ಕೊಟ್ಟಿರೋದು ಬಡತನ ಕಮ್ಮಿ ಮಾಡುವ ನಿಟ್ಟಿನಲ್ಲಿ, ಬಡವ ಶ್ರೀಮಂತರ ಅಂತರವನ್ನು ಕಮ್ಮಿ ಮಾಡುವ ನಿಟ್ಟಿನಲ್ಲಿ, ಸಮಾನತೆಯ ನಿಟ್ಟಿನಲ್ಲಿ ಇದು ತುಂಬ ಸಾಧನೆ ಅಂತ ಹೇಳ್ಬೋದು. ಇದರಿಂದ ಅನೇಕ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಲು, ಹಾಗೆ ಸಮಾನತೆಯ ದೃಷ್ಟಿಯಿಂದ ಅನುಕೂಲ ಆಗಿದೆ. ಬರೀ 5 ಗ್ಯಾರಂಟಿಗಳು ಕೊಡೋದಷ್ಟೇ ಅವ್ರ ಕೆಲಸನಾ? ಅಷ್ಟೇ ಅವ್ರ ಜವಾಬ್ದಾರಿನಾ? ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಜನಕಲ್ಯಾಣ ಯೋಜನೆಗಳನ್ನು ಕೈ ಬಿಟ್ಬಿಟ್ಟಿದ್ದಾರೆ. ಅದು ಬಿಡಿ, ಈಗ ರಾಜ್ಯ ಸರ್ಕಾರ ಕರ್ನಾಟಕದಾದ್ಯಂತ KPS ಮ್ಯಾಗ್ನೆಟ್ ಸ್ಕೂಲ್ ಹೆಸರಿನಲ್ಲಿ ಸರಿಸುಮಾರು 40,000 ಸರ್ಕಾರಿ ಶಾಲೆಗಳನ್ನು ಮುಚ್ಚಕ್ಕೆ ಹೊರಟಿದ್ದಾರೆ. ಅಂದರೆ ಬಡ ರೈತರು, ಕಾರ್ಮಿಕರು, ಬಡವರು ಮಕ್ಕಳು ಓದುವಂಥ ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ 40,000. ಹಾಗೆ ಇದು ನಿಮ್ಮ ಗ್ಯಾರಂಟಿ ಯೋಜನೆನಾ? ನಾವು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈಗ ರಾಜ್ಯ ಸರ್ಕಾರ 1,000 ದಿನ ಅಲ್ಲ, ಮುಂದೆ 1,000 ದಿನ ಕೂಡ ಅಧಿಕಾರದಲ್ಲಿ ಮುಂದುವರಿಬೇಕು ಅಂದರೆ ನಾವು ಶಿಕ್ಷಣ ಉಳಿಸಿ ಸಮಿತಿಯಿಂದ ರಾಜ್ಯ ಸರ್ಕಾರನ ಆಗ್ರಹಿಸ್ತಾ ಇರೋದು,
KPS ಮ್ಯಾಗ್ನೆಟ್ ಯೋಜನೆನ ಕೈ ಬಿಡಿ. ಸರ್ಕಾರಿ ಶಾಲೆಗಳನ್ನು ನೀವು ಬಲಪಡಿಸಿ, ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಿ. ಶಿಕ್ಷಣ ಕೊಡೋದು ನಿಮ್ಮ ಅತಿ ಮುಖ್ಯ ಗ್ಯಾರಂಟಿ ಆಗಬೇಕು. ಯಾಕೆಂದರೆ ಸಂವಿಧಾನ ನಿಮಗೆ ಕೊಟ್ಟಿರೋ ಎರಡು ಜವಾಬ್ದಾರಿ ಅಂತ ಹೇಳಿದ್ರೆ, ಒಂದು ಶಿಕ್ಷಣ ಕೊಡೋದು, ಇನ್ನೊಂದು ಆರೋಗ್ಯ ಕೊಡೋದು. ಇದು ಎರಡೇ ಗ್ಯಾರಂಟಿಗಳನ್ನು ಕೇಂದ್ರ ರಾಜ್ಯ ಸರ್ಕಾರಗಳು ಮಾಡಬೇಕಿತ್ತು. ಆದರೆ ಈ ಎರಡನ್ನೂ ಕೂಡ, ಅಂದರೆ ಶಿಕ್ಷಣ, ಆರೋಗ್ಯ ಎರಡನ್ನೂ ಕೂಡ ಖಾಸಗೀಕರಣ ಮಾಡ್ತಕ್ಕಂಥ ಯೋಜನೆಗಳು ಬರ್ತಾ ಇವೆ. ಇದು ಅತ್ಯಂತ ಜನವಿರೋಧಿ ಕಾರ್ಯಕ್ರಮ ಆಗ್ತದೆ. ಇದನ್ನು ಕೈ ಬಿಡಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರನ ಆಗ್ರಹಿಸ್ತಾ ಇದ್ದೀವಿ, ಎಚ್ಚರಿಸ್ತಾ ಇದ್ದೀವಿ. 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದಾರೆ. ಅದರಲ್ಲಿ ಆಶಾ ಕಾರ್ಯಕರ್ತೆಯರು ಮಹಿಳೆಯರಾಗಿ ಅದರ ಒಂದು ಫಲಾನು ಪಡಿತಾ ಇರೋಂಥದ್ದಿದೆ. ಆದರೆ ನಾವು ಇವತ್ತು ಏನು ದುಡಿತಾ ಇದ್ದೀವಿ ಅದಕ್ಕೆ ತಕ್ಕಂಥ ಪ್ರತಿಫಲ ನೀಡದೇನೆ 6ನೇ ಗ್ಯಾರಂಟಿ ಅಂತಂದು ಪ್ರಿಯಾಂಕಾ ಗಾಂಧಿಯವರು, ಕಾಂಗ್ರೆಸ್ ಮುಖಂಡರು ಅವ್ರು ಏನು ಭರವಸೆ ನೀಡಿದ್ರು ಆಶಾ ಕಾರ್ಯಕರ್ತೆಯರಿಗೆ 5,000 ಇರುವಂಥದ್ದನ್ನ 8,000 ಮಾಡ್ತೀವಿ ಅಂತೇಳಿ ಅದನ್ನ ಈ ಕೂಡಲೇ ಜಾರಿ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತ 10,000 ರೂಪಾಯಿ ಜಾರಿ ಆಗಬೇಕು. ಅದೇ ರೀತಿ ಕಳೆದ ಬಜೆಟ್ನಲ್ಲಿ ಅಂಗನವಾಡಿ ಬಿಸಿ ಊಟದವರಿಗೆ 1,000 ರೂಪಾಯಿ ಹೆಚ್ಚಳ ಮಾಡಿದರೆ, ಆಶಾ ಕಾರ್ಯಕರ್ತೆಯರಿಗೆ 1,000 ಹೆಚ್ಚಳ ಆಗ್ಬೇಕಂತೇಳಿ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ನಿರಂತರವಾಗಿ ಹೋರಾಟ ನಡೆದಾಗ್ಯೂ ಕೂಡ ಮಾತು ಕೊಟ್ಟು ಮಾತು ಉಳಿಸ್ಕೊಂಡಿಲ್ಲ ಅನ್ನೋಂಥ ನೋವಿದೆ ಎಲ್ಲ ಆಶಾ ಕಾರ್ಯಕರ್ತರಲ್ಲಿ. ಈ ಸಂದರ್ಭದಲ್ಲಾದ್ರೂ ಕೂಡ 1,000 ದಿನಗಳ ಒಂದು ಆಡಳಿತ ಪೂರೈಸಿದರೆ ಸರ್ಕಾರ, ಆಶಾಗಳಿಗೆ ಕೊಡುಗೆಯಾಗಿ ಅವ್ರು ಕೊಟ್ಟಂತ ಮಾತನ್ನೇ ನೆರವೇರಿಸುವ ನಿಟ್ಟಿನಲ್ಲಿ 10,000 ರೂಪಾಯಿ ಜಾರಿಗೊಳಿಸಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀನಿ. ಬೆಂಗಳೂರು ನಗರ ನೀವು ತಗೊಂಡ್ರೆ ಮೂಲ ಸೌಕರ್ಯಗಳ ಮೇಲೆ ಇರತಕ್ಕಂಥ ಅತೀವ ಭಾರದಿಂದ ನಲುಗುತ್ತಾ ಇದೆ. ಆದರೆ ಆ ದಿಕ್ಕಿನಲ್ಲಿ ಹೆಚ್ಚಿನ ಕೆಲಸ ಏನೂ ನಡೆದೇ ಇಲ್ಲ. ಮೂಲಭೂತವಾಗಿ ರಸ್ತೆಗಳ ಪರಿಸ್ಥಿತಿ ನೋಡಿ, ಅಲ್ಲಿ ಇಲ್ಲಿ ಸ್ವಲ್ಪ ಡಾಂಬರ್ ಕಾಣಿಸ್ತಾ ಇದ್ರೂ ಕೂಡ ಬೆಂಗಳೂರಿನ ಹೆಚ್ಚು ರಸ್ತೆಗಳು ಇವತ್ತು ಇನ್ನೂ ಪಾಟ್ ಹೋಲ್ಗಳು, ಹಳ್ಳ ಕೊಳ್ಳಗಳಿಂದ ತುಂಬಿದೆ. ಜನ ಬಿದ್ದು ಏಟು ಮಾಡ್ಕೋತಾ ಇದ್ದಾರೆ. ಆ ದಿಕ್ಕಿನಲ್ಲಿ ಕೆಲಸ ಆಗ್ತಿಲ್ಲ. ಮುಖ್ಯವಾದ ರಸ್ತೆಗಳನ್ನೇ ಕಾಮಗಾರಿಗಳ ಹೆಸರಿನಲ್ಲಿ ಅಗದು ವಿಪರೀತ ಧೂಳು ಮಾಲಿನ್ಯದ ಕೆಳಗಡೆ ಜನ ಸಿಕ್ಕಿ ನರಳುತ್ತಾ ಇದ್ದಾರೆ. ಇದ್ರ ಬಗ್ಗೆ ತ್ವರಿತವಾಗಿ ಕೆಲಸ ಮಾಡುವಂಥದ್ದಾಗಲಿ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಬಿಡುಗಡೆ ವಿಚಾರದಲ್ಲಾಗಿರಲಿ ಸಮಸ್ಯೆಗಳನ್ನ ಜನ ಎದುರಿಸ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳು ಅದಕ್ಕೆ ಬಂದಿರಂತವೆ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತೂ ಸ್ಥಾಪನೆ ಆಯಿತು. 5 ಪಾಲಿಕೆಗಳನ್ನು ವಿಭಾಗ ಮಾಡಲಾಗಿದೆ. ಬಟ್ ಅವುಗಳು ತೀವ್ರ ಸಂಪನ್ಮೂಲ ಕೊರತೆಯಿಂದ ನಲುಗ್ತಾ ಇವೆ. ಜೊತೆಗೆ ಇನ್ನು ಸುತ್ತಮುತ್ತಲ ಎಲ್ಲ ಹಳ್ಳಿಗಳಲ್ಲಿ ಕನಿಷ್ಠ ಮೂಲ ಸೌಕರ್ಯಗಳು ಒದಗಿಸೋಕ್ಕಾಗಿಲ್ಲ. ಹಾಗಾಗಿ ಈ ವಿಷಯಗಳು ಹೆಚ್ಚು ನಮ್ಮ ಆಡಳಿತ ನಡೆಸ್ತಾ ಇರತಕ್ಕಂಥವ್ರ ಮನಸ್ಸಿನಲ್ಲಿ ಮೂಡಬೇಕು. ಈ ಸಂದರ್ಭದಲ್ಲಿ 1,000 ದಿನಗಳನ್ನ ಪೂರೈಸಿರದೆ ಹೆಚ್ಚುಗಾರಿಕೆ ಅಂತ ತಗೊಳ್ಬಾರ್ದು. ಜೊತೆಗೆ ಬೆಂಗಳೂರಿನ ಸಾರಿಗೆ ವ್ಯವಸ್ಥೆ ಏನಿದೆ, ಟ್ರಾಫಿಕ್ ಸಮಸ್ಯೆ ಏನಿದೆ, ಇವುಗಳ ಬಗ್ಗೆ ಅಂತೂ ಹೆಚ್ಚಿನ ಗಮನ ಈ ಸಂದರ್ಭದಲ್ಲಿ ಸರ್ಕಾರ ಹರಿಸಬೇಕು ಅಂತ. ಸರ್ಕಾರ ಏನು ಕೈಗೊಂಡಿಲ್ಲ ಮೇಡಮ್. ಯಾರು ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಅವ್ರ ಬಗ್ಗೆ ಅವರು ಆಲೋಚನೆ ಮಾಡಿ ಅವ್ರದ್ದು ಏನಿರ್ತದೆ ಅವ್ರು ಸರಿ ಮಾಡಿಬಿಡ್ತಾರೆ. ನಮ್ಮ ಬಗ್ಗೆ ನಾವೇನು ಮಾಡಬೇಕು ಅದೇ ಮಾಡಲೇ ಮಾಡಿ. ಈಗ ನಮಗಿಲ್ಲ ಅಂದ್ರೆ ಅವ್ರು ಕೊಡೋಂಗಿಲ್ಲ. ಅವ್ರು ಕೊಡ್ತಾರೆ ಅಂತೇಳಿ ನಾವು ವೇಟ್ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ನಾವು ಮಾಡಲೇಬೇಕಾಗುತ್ತೆ. ಎಷ್ಟು ಬಂದರೂ ಮಾಡಲೇಬೇಕು. ಇವತ್ತಿಗೆ 1000 ದಿನ ಸರ್ಕಾರ ಅಂದ್ರೆ ದಿನ ಹೋಗಿರುವಂತದ್ದು. ಮುಂಬರುವಂತಹ ದಿನಗಳಲ್ಲಾದ್ರೂ ಆಟೋದವರ ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸಬೇಕಂತ ನಿಮ್ಗೆ ಅನ್ಸುತ್ತಾ? ಯಾಕಂದ್ರೆ ಬೈಕ್ ಟ್ಯಾಕ್ಸಿ ತಂದಿದ್ದಾರೆ. ಬೈಕ್ ಟ್ಯಾಕ್ಸಿಯಿಂದ ಆಟೋ ಬಿಟ್ಟು ಬಹಳಷ್ಟು ಜನ ಬೈಕ್ಗಳಲ್ಲೇ ಹೋಗುವಂತದ್ದು. ಸೊ ಇದಕ್ಕೆಲ್ಲ ಸಾರಿಗೆ ಇಲಾಖೆ ಕಡಿವಾಣ ಹಾಕ್ಬೇಕಾ? ಕಡಿವಾಣ ಹಾಕ್ಬೇಕು ಮೇಡಮ್, ನಿಜವಾಗ್ಲೂ ಕಡಿವಾಣ ಹಾಕ್ಬೇಕು. ಈಗ ಯೆಲ್ಲೋ ಬೋರ್ಡ್ ಮಾಡಿ, 2 ವೀಲರ್ಗಳು ಯೆಲ್ಲೋ ಬೋರ್ಡ್ ಮಾಡಿ ಬಿಡ್ಲಿ, ಅದಕ್ಕೆ ನಾವು ಖುಷಿ. ಈಗ ಯೆಲ್ಲೋ ಬೋರ್ಡ್ ಇಲ್ದೇನೆ ಅದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅದೆಲ್ಲ ನಮಗೆ ತುಂಬ ಎಫೆಕ್ಟ್ ಆಗುತ್ತೆ. ಯೆಲ್ಲೋ ಬೋರ್ಡ್ ಬಿಟ್ಟರು ಕೂಡ ಅವ್ರು ಪರವಾಗಿಲ್ಲ, ಅವ್ರು ದುಡ್ಕೊಳ್ಳೋರೆ, ನಾವು ದುಡ್ಕೊಳ್ಳೋರೆ ಹೊಟ್ಟೆಪಾಡಿಗೆ. ಆ ಥರ ಮಾಡಿಬಿಟ್ರೆ ಸರ್ಕಾರ ನಮಗೂ ಒಪ್ಪಿಗೆ ಆಗ್ತಾಯಿತ್ತು. ಆ ಥರ ಇರ್ಲಾರ್ದೇ 2 ವೀಲರ್ ವೈಟ್ ಬೋರ್ಡಿಂದನೇ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಎಷ್ಟೇ ಕೇಸು ವೇಟಿಂಗಲ್ಲಿದ್ದರೂ ಕೂಡ ಆ ಕೇಸೆಲ್ಲ ಹಂಗೆ ವೇಟಿಂಗಲ್ಲೇ ನಡೀತಿದೆ ಹೊರತು ಆ ಸ್ಟಾಪ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಯೆಲ್ಲೋ ಬೋರ್ಡ್ ಮಾಡಿ, ಬೇಕಾದರೆ ಅವರು ದುಡ್ಕೊಳ್ಳೋರೆ, ನಾವು ದುಡ್ಕೊಳ್ಳೋರು. ಯೆಲ್ಲೋ ಬೋರ್ಡ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ. ಅದಾಗ್ದೇ ಹಂಗೆ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಅವರು. ಈಗ ಪಂಚ ಗ್ಯಾರಂಟಿ ಯೋಜನೆ ನಿಮಗೆ ಗೊತ್ತು. ಉಚಿತ ಬಸ್ ಯೋಜನೆ, ಅನ್ನಭಾಗ್ಯ ಯೋಜನೆ, ವಿದ್ಯುತ್ ಆಗಿರ್ಬೋದು. ಸೊ ಇದೆಲ್ಲ ನಿಮಗೆ ಉಪಯೋಗ ಆಗಿದೆಯಾ? ನಮಗೆ
ಅವೆಲ್ಲ ಉಪಯೋಗ ಆಗಿಲ್ಲ. ಕೆಲವ್ರಿಗೆ ಉಪಯೋಗ ಆಗ್ತದೆ, ಕೆಲವ್ರಿಗೆ ಉಪಯೋಗ ಆಗಿಲ್ಲ. ಏನು ಮಳಿಗೆ ಬಸ್ ಕೆಲವ್ರಿಗೆ ಉಪಯೋಗ ಅಂತಾರೆ. ಮಾಮೂಲಿ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗೋರಿಗೆಲ್ಲ ಉಪಯೋಗ ಆಗುತ್ತೆ. ಎಲ್ಲರ ಕೆಲಸ ಮನೇಲಿ ತುಂಬ ಕೆಲಸ ಮಾಡ್ತಾ ಇರ್ತಾರೆ ಮನೆಯಲ್ಲಿ, ಅವ್ರಿಗೆಲ್ಲ ಉಪಯೋಗನೇ ಇಲ್ಲ ಬಸ್ ಸಾರಿಗೆ. ಅದು ತುಂಬ ಆಲ್ರೆಡಿ 50% ಜನ ಮನೆಯಲ್ಲೇ ಇರ್ತಾರೆ. ಕೆಲವೆಲ್ಲ ಸಾಫ್ಟ್ವೇರ್ ಅಲ್ಲವರು ಅವರೆಲ್ಲ ಬಸ್ಗೆ ಅವಕಾಶನೇ ಬೇಕಾಗೇ ಇಲ್ಲ. ಮಾಮೂಲಿ ಒಂದು 10,000 5,000 ಆ ಥರ ದುಡ್ಕೊಳ್ಳೋರು ಮಾತ್ರ ಉಪಯೋಗ ಆಗುತ್ತೆ ಸಾರಿಗೆ. ಗೌರ್ಮೆಂಟ್ ಬಂದ್ಬಿಟ್ಟು ಲೈಕ್ ಈ ಥರ ನಮ್ಗೆ ಇವಾಗ ರೋಡ್ಸ್ ಎಲ್ಲ ಇದೆಯಲ್ಲ, ಇವಾಗ ಮಳೆಕಾಲ ಬರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಈ ರೋಡ್ಸ್ ಎಲ್ಲ ಲೈಕ್ ನೀರಾಗಿ ಫಿಲ್ ಆಗುತ್ತೆ. ಅವಾಗ ಏನಾಗುತ್ತೆ, ಎಲ್ಲ ಲೈಕ್ ಬೈಕ್ಸ್ ಕಾರ್ ಯಾವುದೇ ಹೋಗಲಿ ಪರವಾಗಿಲ್ಲ, ಅವ್ರಿಗೆ ತೊಂದರೆ ಆಗುತ್ತಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು, ಇಲ್ಲ ಲೈಕ್ ಯೂತ್ನ ನಾವು ಇವಾಗ ಎಂಟರ್ಪ್ರಿನರ್ಸ್ ಜಾಸ್ತಿ ಇದ್ದಾರೆ. ಸೊ ಓಕೆನಾ, ಸೊ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಅವ್ರನ್ನ ಸ್ವಲ್ಪ ಮೇಲೆ ಬರೋಕ್ಕೆ ಸರ್ಕಾರ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ, ಸೊ ಇದು ಜನರಿಗೆ ಸರಿಯಾಗಿ ಸದುಪಯೋಗ ಆಗಿದೆಯಾ? ಸೊ ಗ್ಯಾರಂಟಿ ಕೊಟ್ಟಿದ್ದು ಅದ್ರ ಬಗ್ಗೆ ಜಾಸ್ತಿ ಲೈಕ್ ಹೇಳೋಕ್ಕಾಗಲ್ಲ. ಸೊ ಯಾಕಂದರೆ ಲೈಕ್ ಹೆಂಗೆ ಹೇಳ್ತಾರೆ, ಲೈಕ್ ಪೀಪಲ್ ಹ್ಯಾಸ್ ಟು ಶೋ ಇನ್ ಆ್ಯಕ್ಷನ್ ನಾಟ್ ಇನ್ ವರ್ಡ್ಸ್ ಅಂತಾರಲ್ಲ. ಸೊ ಆ ಥರನೇ. ಸೊ ಆ್ಯಕ್ಷನಲ್ಲಿ ತೋರಿಸಿದ್ರೆ ಸೊ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಆಸ್ ಎ ಯೂತ್ ಆಗಿ ಎಜುಕೇಷನ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಅದಕ್ಕೆಲ್ಲ ಸಪೋರ್ಟ್ ಮಾಡಬೇಕಾ ಸರ್ಕಾರ ಇನ್ನಷ್ಟು ಇರುವ ದಿನಗಳಲ್ಲಿ? ಹೌದು, ಖಂಡಿತ ಸಪೋರ್ಟ್ ಮಾಡಬೇಕು. ಯಾಕಂದರೆ ಇವಾಗ ಲೈಕ್ ಜಾಸ್ತಿ ಎಜುಕೇಷನ್ ಬಗ್ಗೆ ಫೋಕಸ್ ಮಾಡಿದ್ರೆ ನಮಗೂ ಒಳ್ಳೆಯದು, ಲೈಕ್ ಹಿಂದೆ ಬರೆದಿರೋ ಜನ್ರೇಷನ್ಗೂ ಒಳ್ಳೆಯದು. ಇವಾಗ ಯಾಕಂದರೆ ಇವಾಗ ನೀವು ನೋಡ್ತೀರಾ AI ಬಂದುಬಿಟ್ಟು ತುಂಬ ರೀಪ್ಲೇಸ್ ಆಗ್ತಾಯಿದೆ ಎಲ್ಲದಕ್ಕೂ. ಸೊ ಏನು ಮಾಡಬೇಕಂದ್ರೆ ಜನರನ್ನ ಎಜುಕೇಟ್ ಮಾಡಬೇಕು. ಎಜುಕೇಷನ್ ಈಸ್ ಎವ್ರಿಥಿಂಗ್. ಯಾಕಂದರೆ ಇವಾಗ ಎಜುಕೇಟ್ ಮಾಡಿದ್ರೇ ದೇ ಕ್ಯಾನ್ ಸ್ಟ್ಯಾಂಡ್ ದೇರ್ ಓನ್, ಲೈಕ್ ಅವ್ರ ಸ್ವಂತ ಕಾಲಲ್ಲಿ ನಿಂತ್ಕೊಳ್ಳೋಕ್ಕಾಗುತ್ತೆ. ಇವಾಗ ಎಜುಕೇಷನ್ ಇಲ್ಲ ಅಂದರೆ ಸೊ ಏನು ಮಾಡೋಕ್ಕಾಗಲ್ಲ. ಸೊ ಎಜುಕೇಷನಲ್ಲಿ ಎಂಪ್ಲಾಯೀಸ್ಗೆ ಅಂದರೆ ಎಷ್ಟೋ ಜನ ಬೆಂಗಳೂರಲ್ಲಿ ಉದ್ಯೋಗ ಕಳ್ಕೊತಾ ಇದ್ದಾರೆ. IT-BT ಸಿಟಿ ಅಂತ ಹೇಳ್ತೀವಿ. ಸೊ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು? ಸೊ ಎಂಪ್ಲಾಯ್ಮೆಂಟಿಗೆ ಹೇಳಬೇಕಾದ್ರೆ ಲೈಕ್ ಗೌರ್ಮೆಂಟ್ ಬಂದುಬಿಟ್ಟು ಗೌರ್ಮೆಂಟ್ ಸೆಕ್ಟ್ರಲ್ಲಿ ಜಾಸ್ತಿ ಸೀಟ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಬೋದು. ಇಲ್ಲ ಅಂದರೆ ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿ ಒಂದು ಕ್ಯಾಟಗಿರಿಯಲ್ಲಿ ಅವ್ರಿಗೆ ಸ್ವಲ್ಪ ಎಂಪ್ಲಾಯ್ಮೆಂಟಿಗೆ ಅವ್ರಿಗೆ ಸ್ವಲ್ಪ ಫಂಡ್ಸ್ ಕೊಟ್ಟು ಅವ್ರನ್ನ ಮೇಲೆ ಕರ್ಕೊಂಡು ಬರ್ಬೋದು. ಆ ಥರ ಮಾಡ್ಬೋದು. ಸಿದ್ದರಾಮಯ್ಯ ಅವರು ಕರ್ನಾಟಕಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ರೈತರಿಗೆ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ವಿಲೇಜಸ್ಸು, ಸ್ಮಾಲ್ ಟೌನ್ಸು ಅದೆಲ್ಲ ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ಲಸ್ ಅವರು ಪೂವರ್ಸ್ಗೇನು ಲೈಕ್ ಫ್ರೀ ಬಸ್ಸಸ್ಸು ಅದೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜನರಿಗೆ ಕನ್ವೀನಿಯೆಂಟ್ ಆಗ್ತಾ ಇದೆ ಮಾಡೋದಕ್ಕೆ. ಸುಮಾರು ಒಳ್ಳೆ ಕೆಲಸನ ಮಾಡ್ತಾ ಇರೋದು ಅವರು. ಸೊ ಸರ್ಕಾರ ಇವತ್ತಿಗೆ 1000 ದಿನ ಪೂರೈಸಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನೆಲ್ಲ ರೈತರಿಗೆ, ಪ್ರಮುಖವಾಗಿ ರೈತರಿಗೆ ಇನ್ನಷ್ಟು ಏನು ಕೊಡುಗೆಯನ್ನು ಕೊಡಬೇಕು? ಮೇನ್ ರೈತರಿಗೆ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಲೈಕ್ ಲೋನ್ ಅವ್ರಿಗೆ ಏನು ಅವಶ್ಯಕತೆ ಲೋನ್ ಬೇಕಾ ಅದು ಮಾಡಬೇಕು. ಆಮೇಲೆ ಅವ್ರಿಗೆ ಕ್ರಾಪ್ಸ್ ಡೈರೆಕ್ಟು ಸೇಲ್ ಆಗೋ ಥರ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದೆಲ್ಲ ರೈತರಿಗೆ ಮೇನ್ ಏನೇನು ಬೇಕೋ ಅವ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೇರೆ ಸಿಟಿಯಲ್ಲಿ ಏನು ಡೆವಲಪ್ಮೆಂಟ್ ಮಾಡಬೇಕು? ಸಿಟಿ ಬಿಟ್ಟು ಜಿಲ್ಲೆಗಳಿಗೆ ಏನೆಲ್ಲ ಅವಶ್ಯಕತೆ ಇದೆ ಈ ಸರ್ಕಾರದಿಂದ? ಜಿಲ್ಲೆಗಳಲ್ಲಿ ಅವರು ಮೇನ್ ಈಗ ರೋಡ್ಸ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಪ್ಲಸ್ ವಾಟರು ಸಪ್ಲೈಸ್ ಕರೆಕ್ಟ್ ಬರ್ತಾ ಇದೆ. ಎಲೆಕ್ಟ್ರಿಸಿಟಿನೂ ಡೇ ಬೈ ಡೇ ಚೆನ್ನಾಗೇ ಆಗ್ತಾ ಇರೋದು. ಏನು ಮೇನ್ ಇಂಡಸ್ಟ್ರಿಯಲ್ಲೂ ಸುಮಾರು ಪ್ಲೇಸಸ್ ಇದೆ, ಅಲ್ಲಿ ಇಂಡಸ್ಟ್ರಿಯಲ್ಲೂ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಇಂಡಸ್ಟ್ರೀಸ್ದು ಸ್ವಲ್ಪ ನೋಡಬೇಕು. ಬರೀ ಸಿಟಿ ಲಿಮಿಟ್ಸಲ್ಲಿ ಇಂಡಸ್ಟ್ರೀಸ್ ಇದ್ರೆ ಸಿಟಿ ಪಬ್ಲಿಕ್ಗೆ ಕನ್ವೀನಿಯೆಂಟು. ಸ್ವಲ್ಪ ಎಕ್ಸ್ಟೆನ್ಷನ್ ಏರಿಯಾಸ್ ಲೈಕ್ ಕೋಲಾರ ಡಿಸ್ಟ್ರಿಕ್ಟು, ಆಮೇಲೆ ಈ ಕಡೆ ರಾಮನಗರ ಸೈಡು ಆ ಕಡೆ ಏನಾದರೂ ಇಂಡಸ್ಟ್ರೀಸ್ ಆಗಿದ್ರೆ ಎಲ್ಲರಿಗೂ ಕನ್ವೀನಿಯೆಂಟ್ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ರಾಜ್ಯ ಸರ್ಕಾರ ಇಲ್ಲಿವರೆಗೆ ಮಾಡಿರುವಂತಹ ಕೆಲವೊಂದು ಯೋಜನೆಗಳಾಗಿರ್ಬೋದು, ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಕೆಲವೊಂದು ವಿಚಾರಗಳ ಬಗ್ಗೆ ಜನಸಾಮಾನ್ಯರು ಬಹಳಷ್ಟು ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಸಿಟಿಯಲ್ಲಿ ಡೆವಲಪ್ಮೆಂಟ್, ಪ್ರಮುಖವಾಗಿ ಬೆಂಗಳೂರನ್ನು ತೆಗೆದುಕೊಳ್ಳೋದಾದರೆ ಬೆಂಗಳೂರು ಎಲ್ಲರಿಗೂ ಕೂಡ ಗೊತ್ತು, ಮಳೆ ಬಂದಾಗ ರಸ್ತೆಗಳು ಡಾಮರ್ ಹಾಕಿರೋದು ಕಿತ್ತೋಗುತ್ತೆ. ಬಾಕಿ ದಿನಗಳಲ್ಲಿ ಕೂಡ ಒಂದು ರಸ್ತೆಯಲ್ಲಿ ಬಹುತೇಕವಾಗಿ ಗುಂಡಿಗಳು ಕೂಡ ಇರುವಂಥದ್ದು. ಸೊ ಇವುಗಳನ್ನೆಲ್ಲ ಸರಿಪಡಿಸಬೇಕು. ಅಷ್ಟು ಮಾತ್ರವಲ್ಲದೆ ಬ್ರ್ಯಾಂಡ್ ಬೆಂಗಳೂರು ಏನು ರಾಜ್ಯ ಸರ್ಕಾರದ ಕನಸು
ಕನಸಿದೆ, ಆ ಕನಸನ್ನು ಇನ್ನಷ್ಟು ಇಂಪ್ರೂವ್ ಮಾಡಬೇಕು. ಹಾಗೆಯೇ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ರೈತರಿಗೆ ಬೇಕಾದಂತಹ ಸಾಲಗಳಾಗಿರ್ಬೋದು, ಇದಕ್ಕೆ ಎಷ್ಟು ಉತ್ತೇಜನ ಕೊಡ್ತಾರೆ ಅಷ್ಟು ಒಳ್ಳೆಯದು ಅನ್ನೋ ಒಪಿನಿಯನ್ ಹೇಳಿದ್ರು. ಒಟ್ಟಾರೆ ಹೇಳಬೇಕಾದ್ರೆ ರಾಜ್ಯ ಸರ್ಕಾರ 1000 ದಿನವನ್ನ ಇವತ್ತಿಗೆ ಪೂರೈಸಿದೆ. ಆದರೆ ಮುಂಬರುವಂತಹ ದಿನಗಳಲ್ಲಿ ಇನ್ನಷ್ಟು ಜನರ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳನ್ನು ಸರಿಪಡಿಸಬೇಕು. ಯಾಕಂದ್ರೆ ಈ ಸರ್ಕಾರ ಇರುವಷ್ಟು ದಿವಸ ಸಮಸ್ಯೆಗಳು ನೋಡ್ತಾರೆ, ಮುಂಬರುವಂತಹ ದಿನಗಳಲ್ಲಿ ಮತ್ತೆ ಬೇರೆ ಸರ್ಕಾರ ಬರುತ್ತೆ. ಈ ಸಂದರ್ಭದಲ್ಲಿ ಈ ಸರ್ಕಾರ ಮಾಡಿರುವಂತಹ ಯೋಜನೆಗಳನ್ನು ಮುಂಬರುವಂತಹ ಸರ್ಕಾರ ಬಂದಾಗ, ಬಿಜೆಪಿ ಎಕ್ಸಾಂಪಲ್ ಬಂದಾಗ ಅಂದ್ರೆ ಅಂದ್ರೆ ಇಲ್ಲಿರುವ ಯೋಜನೆಗಳನ್ನ ಮತ್ತೆ ಇಂಪ್ಲಿಮೆಂಟ್ ಮಾಡಲ್ಲ. ಆ ರೀತಿ ಮಾಡಬಾರ್ದು. ಜನಸಾಮಾನ್ಯರಿಗೆ ಅಂದ್ರೆ ಈ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರ ಏನು ಅರ್ಧ ಕೆಲಸವನ್ನ ಮಾಡಿ ಹೋಗಿತ್ತು, ತದನಂತರ ಅದನ್ನ ರಾಜ್ಯ ಸರ್ಕಾರ ಈಗಿರುವಂತಹ ಕಾಂಗ್ರೆಸ್ ಸರ್ಕಾರ ಕಂಟಿನ್ಯೂ ಮಾಡಬೇಕು. ಮುಂಬರುವಂತಹ ದಿನಗಳಲ್ಲಿ ಸರ್ಕಾರ ಚೇಂಜಸ್ ಆಗುತ್ತೆ, ಆದರೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಆದಷ್ಟು ಬೇಗ ನಿವಾರಣೆ ಮಾಡಬೇಕು ಅನ್ನೋದು ಜನಸಾಮಾನ್ಯರ ಒಪಿನಿಯನ್ ಆಗಿತ್ತು. ಅಷ್ಟು ಮಾತ್ರವಲ್ಲದೆ ಸಿಎಂ ಏನು ಸಿದ್ದರಾಮಯ್ಯ ಇದ್ದಾರೆ, ಅವರ ಆಡಳಿತ ಬಗ್ಗೆ ಬಹಳಷ್ಟು ಜನ ಒಳ್ಳೆಯ ಒಪಿನಿಯನ್ಗಳನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಸೀನಿಯರ್ ಇದ್ದಾರೆ, ಬಹುತೇಕವಾಗಿ ನಮ್ಮ ರಾಜ್ಯದ ಜನರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಬಹುತೇಕವಾಗಿ ಯಶಸ್ವಿಯಾಗಿದ್ದಾರೆ ಅನ್ನೋದು ಬಹುತೇಕ ಮಂದಿಯ ಮಾತಾಗಿತ್ತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.